ಸೊ ನಾನಿವತ್ತು ಹೊರಟಿದ್ದೀನಿ ವರಂಗ ಜೈನ್ ಟೆಂಪಲಿಗೆ. ಸೊ ಇದು ಶಿವಮೊಗ್ಗದಿಂದ 138 ಕಿಲೋಮೀಟ್ರ್ ಇದೆ. ಸೊ 500 ರೂಟ್ ಮೇಲೆ ಬಂದರೆ, ಸೊ ಇದು ಒಂದು 800ರಿಂದ 1000 ವರ್ಷಗಳ ಹಿಂದಿನ ಹಳೆಯ ಟೆಂಪಲ್ ಆಗಿದೆ. ಸೊ ಇಂಡಿಯಾದಲ್ಲಿ ಇದು ಒಂದೇ ಇರೋದು, ಅಂದರೆ ಫ್ಲೋಟಿಂಗ್ ಟೆಂಪಲ್ ಥರ, ಸುತ್ತ ನೀರಿರೋದು, ಮಧ್ಯದಲ್ಲಿ ಟೆಂಪಲ್ ಇದೆ. ಸೊ ಇನ್ನು ಮುಂದಿನ ವಿಷಯನ ನಾನು ತಿಳಿಸ್ತೀನಿ, ವಿಡಿಯೋ ಫುಲ್ ನೋಡಿ. ಶಿವಮೊಗ್ಗದಿಂದ ಬಂದು ಅಣಗೆರೆಕಟ್ಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಸುತ್ತ ಒಂಥರ ಡೆನ್ಸ್ ಫಾರೆಸ್ಟ್ ಥರ ಅನಿಸುತ್ತೆ ನಿಮಗೆ. ಎಲ್ಲ ಮರಗಳಿಂದ ಕವರ್ ಆಗಿದ್ದಾವೆ, ತಂಪ ಗಾಳಿ ಬೀಸ್ತಾ ಇರುತ್ತೆ, ಏನೋ ಒಂಥರ ಖುಷಿ ಸಿಗುತ್ತೆ. ಇದೇ ನೋಡಿ ವರಂಗ ಜೈನ್ ಟೆಂಪಲ್. ಈಗ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಏನು ಗದ್ದೆ ಕಾಣ್ತಿದೆಯಲ್ಲ, ಈ ಗದ್ದೆಯಲ್ಲಿ ಸ್ವಲ್ಪ ದೂರ ಗಂಟ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿಂದ ಮುಂದೆ ಒಂದು ದೋಣಿ ಥರ ಸಿಗುತ್ತೆ. ಸೊ ಅದರಲ್ಲಿ ಕುತ್ಕೊಂಡು ಮುಂದೆ ಹೋಗಬೇಕು. ಇಲ್ಲೊಂದು ದೇವಸ್ಥಾನ ಸಹ ಇದೆ, ಯಾವುದು ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಭಗವಾನ್ 1008 ಶ್ರೀ ನೇಮಿನಾಥ ಸ್ವಾಮಿ ಬಸದಿ. ಓಕೆ, ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ, ಅದೇ ಜೈನ್ ಟೆಂಪಲ್ಲು. ಇದು ಸುತ್ತ ನೀರಿದೆ. ಇದೊಂದು 30 to 40 ಫೀಟ್ ಅಷ್ಟು ನೀರು ಆಳ ಇರ್ಬೋದು. ಸೊ ಈಗ ನಾವು ಈ ಕಡೆಯಿಂದ ಆ ಕಡೆ ದೋಣಿಲಿ ಹೋಗ್ತೀವಿ. ಮುಂಗಾರು ಮಳೆ 2 ಅಲ್ಲಿ ಇದೇ ಥರ ಒಂದು ಟೆಂಪಲ್ ಸೀನ್ ಇದೆ. ಸೊ ಇದು ನೋಡೋದಕ್ಕೆ ಅದೇ ಥರ ಅನಿಸುತ್ತೆ, ಬಟ್ ಆ ದೇವಸ್ಥಾನ ಬೇರೆ. ಇಲ್ಲಿ ನೋಡಿ ಎಷ್ಟು ಪೀಸ್ ಆಗಿದೆ, ಯಾವುದೇ ಒಂದು ವೆಹಿಕಲ್ ಸೌಂಡ್ ಇಲ್ಲ, ಇಂಡಸ್ಟ್ರಿ ನಾಯ್ಸ್ ಇಲ್ಲ, ಟ್ರಾಫಿಕ್ ಹಾರ್ನ್ ಸೌಂಡ್ ಇಲ್ಲ. ಎಷ್ಟು ಪ್ರಶಾಂತವಾಗಿ ಅನಿಸುತ್ತೆ ಆ ಬೆಂಗಳೂರಲ್ಲಿ ಟ್ರಾಫಿಕ್ ಸೌಂಡು, ಇಂಡಸ್ಟ್ರಿ ಸೌಂಡ್ಸು ಇಲ್ಲ, ಏನೋ ಒಂಥರ ನೆಮ್ಮದಿ ಗುರು. ಈಗ ನಾವು ದೋಣಿಲಿ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಾಡ್ಸ್ಬೇಡ ಗುರು, ಮೊದಲೇ ಸ್ವಿಮ್ ಬರಲ್ಲ ನನಗೆ. ನೋಡಿ ಸುತ್ತ ವಾತಾವರಣ ಎಷ್ಟು ಸುಂದರವಾಗಿದೆ.